ಏನವ್ರು ಅಪ್ಪದಿರೋರು ಹೌದು, ಯಾರೋ ಒಬ್ಬ ಅವ್ರ ಅಪ್ಪ ಪ್ಯಾಲೇಸ್ ಮುಂದೆ ಕಕ್ಕಸ್ಕೊಯ್ತಾ ಇದ್ರೆ ಅಲ್ಲಿ ಕಡ್ಕೊಳ ರಮೇಶಲ್ಲಿ ಹೋಗ್ತಾರೆ ಪಾಸ್ ಆಗ್ತಿರೋನು. Y5742 K09. ಅದೇ ನಾನು ಹೇಳಿಲ್ವಾ ಪ್ರಕಾಶದಲ್ಲಿ ಬಲಂಗೊಚ್ಚಿ ಅದು ಆ ಕಡೆ ಇರಲಿ. ನಾನು ಯಾವ ಕಡೆ ರೋಡಲ್ಲಿ ಹೋಗಿದ್ರು ಸಿಗ್ತಾಯಿದ್ದೆ ಅವನು. ಅವ್ನು ಏನಕ್ಕೆ ಪಾಸ್ ಆಗಿದ್ದು ಅಂದರೆ ನಾನು ಕಡ್ಕೊಳಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಅಲ್ಲಿ ಊಟ ಮಿಸ್ ಆಯ್ತಲ್ಲ ನನಗೆ. ಅದು ಕೂಡ ಇದೆ ಸೇಮ್ ರಿಲೇಟೆಡ್. ಅಂದರೆ ನಾನು ಅಲ್ಲಿಗೆ ಹೋಗಿಲ್ಲ, ಎಲ್ಲಿಗೆ ಕಡ್ಕೊಳ ರಮೇಶ್ ಹತ್ರ ಹೋಗಿಲ್ಲ. ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗ್ಬಿಟ್ಟಿಲ್ಲ, ಎಲ್ಲೂ ಸಿಟಿ ಬಸ್ ಅಲ್ಲೇ ಚಾರ್ಜ್ ಮಾಡೋಕ್ಕೆ ಬಿಟ್ಟಿಲ್ಲ, ರಾಶಿಕಲ್ಲಿ ಚಾರ್ಜ್ ಮಾಡಿಕೊಟ್ಟಿಲ್ಲ, ಅಷ್ಟೇ ಎಲ್ಲ ಊಟ ಕೂಡ ಕೊಟ್ಟಿಲ್ಲ. ಈಗ ಇದು ರೈಲ್ವೆ ಸ್ಟೇಷನ್ ಹತ್ರ ಬೇಕಂತ ಇಂಟೆನ್ಷನ್ ಹೇಳಿಲ್ವಾಗಲೇ. ಡಿಸ್ಟ್ರಿಬ್ಯೂಷನ್ ಎಲ್ಲ ತಿಗ ಉರ್ಸೋಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಮಾಡಿರೋದು, ಅಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ತಿಗ ಉರ್ಸೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು. ನಾನು ಗೆಸ್ ಮಾಡಿದೆ, ಎಲ್ಲರೂ ಕರೆಕ್ಟಾಗಿ ನಾನು ಮುಂದೆ ಕೂತ್ಕೊಂಡು ತಿಂತಾ ಇದ್ದಾಗಲೇ ನಾನು ಗೆಸ್ ಮಾಡಿದೆ. ಚಾರ್ಜ್ ಮಾಡ್ಕೊಂಡು ಬಂದಿಲ್ಲ, ಸುಮಾರು ಒಂದು 10-15 ಜನ ಆಗೋರು ಎಲ್ಲ ತಿಂತಾ ಕೂತಾರೆ. ಒಂದೇ ಥರ ಬಾಟ್ಲು, ಒಂದೇ ಥರ ಪಾರ್ಸೆಲ್ ಕವರು. ಆಗಲೇ ಗೆಸ್ ಮಾಡೋದು ಎಲ್ಲ ಚಾರ್ಜಲ್ಲಿ ಬರ್ದೆ ಊಟ ಆಚೆ ಹೊರಗಡೆ ಡಿಸ್ಟ್ರಿಬ್ಯೂಷನ್ ಮಾಡೋರೆ ಮಿಸ್ ಆಗೋಯ್ತು ಅಂತ ಬಂದೆ. ಈಚೆ ಬಂದರೆ ಈಚೆನೂ ಉದ್ದಕ್ಕೆಲ್ಲ ಮಾಡೋರು, ಅಂದರೆ ಒಳ್ಳೆ ಹಬ್ಬನೇ ಮಾಡೋಣ. ಯಾರೋ ₹1000 ಖರ್ಚಾಗಿರುತ್ತೆ ಖಂಡಿತ. ಬೇಕಂತ ಮಾಡಿರೋ ಕೆಲಸ ಅದು.